ಸ್ವಲ್ಪ ಕೂದಲ ಬೆಳಗಾಗತ್ತವ ಮರ ಮೇ ಬಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹೆರಿಡಿಟಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಹಾಕಿರ್ಬೇಕು ನಂಗೆ ಮೇ ಬಿ ಹಂಗೆ ಅನ್ಸುತ್ತೆ. ಹಂಗೇನಿಲ್ಲ 30 ಆಯ್ತು ಈಗ ಮುಗೀತಲ್ಲ ನಿಂದ. ಸಣ್ಣ ಹುಡುಗ ತಿಳ್ಕೊಂಡೇನೆ ಮುಗೀತು 30 ವರ್ಷ ಆಯ್ತು ನಿಂದ ಎಲ್ಲ ಮುಗೀತು. ಸಣ್ಣ ಹುಡುಗರು ಐತೆ ಮಾಡತ್ತಾನ ಇನ್ನ ಮುಗಿತ್ರಿ ಎಲ್ಲ ಮುಗೀತು. ಏನಿಲ್ಲ ಮರ 30 ವರ್ಷ ಆಯ್ತಲ್ಲ ಮುಗೀತು. ಊಟ ಸುಮಾರು ಆಯ್ತು ಊಟದಲ್ಲ ಮರ 30 ವರ್ಷ ಆದ್ಮೇಲೆ ಆಗ್ಯಾದ ಬಿಡು ಮರ 30 ಇಲ್ಲ ತೇನಕತ್ತಾರ ಎಷ್ಟು ಹೊಳೆ ಮೇಲೆ ಹೇಳತ್ತಲ್ಲ 30 ಅಂತೇಳಿ. ಅಲ್ಲೋ ಈಗ ಮದುವೆ ಗಿದಿವಿ ಆಯ್ತಂದ್ರ ಬೆಳಗ್ಗೆ ಆಗುವೆ 30 ವರ್ಷ ಆದ್ರೆ ಆಗುವೆ ಬೆಳಗ ಸಾಯಂದ ನನಗೆ 30 ಅಂತೇಳಿ. ಮತ್ ನೀ ಏನೋ ಹೇಳಕತ್ತಿಲ್ಲ ಚಂದ ಏನೋ ಕೂದ್ಲು ಇದು ಆಗ್ಯಾವ ಏನೋ ಹೆಚ್ಚು ಹಾಕಿ ಅದಕ್ಕೇನಾಗಲ್ಲ ಬಿಡು 30 ವಯಸ್ಸು ಆದ್ರೆ ಆಯ್ತು ಕೂದ್ಲು ಬೆಳಗ ಆಗುವೆ ಸಾಯ ಏನಂಗ್ ಮಾತಾಡ್ತಿರ್ಪ ಏನ್ ಜಗತ್ತೇ ಬದುಕ್ಬಾರ್ದೆ 30 ಆಗಿಂದ ಯಾರು ಹೇಳು ಏನು ಅಲ್ಲ ಸಣ್ಣ ಹುಡುಗ ಮಾಡ್ದಂಗ ಮಾಡ್ತಾನ. ಇನ್ನ ನಾನು ಹೇಳಿದ್ರೆ ಏನೋ ಹೇಳ್ಬೋದಪ್ಪ ಸ್ವಲ್ಪ ಮುಗಿತು ಮರ ಆ ಕಡೆ ಇನ್ನೊಂದು 5 ವರ್ಷ. ಕರೆ ಮೊದಲು ಸೆಂಚುರಿ ಇತ್ತು ಈಗ ಹಾಫ್ ಸೆಂಚುರಿ ಕಲಾಸ ಮುಗೀತ. ಚಲೋ ಊಟ ತಿಂದ್ರೆ ಅದೇ 50 ವರ್ಷ ಬದುಕ್ತಿವಿ ಇಲ್ಲಿಕಂದ್ರೆ ಗಪ್ಪೆ ಚಲೋ ಊಟ ಬರ್ತದೆ ಲಾಸ್ಟಿಗೆ. ಆಯ್ತು ಬಿಡಿ ಈಗ ನನಗೆ ಏಜ್ ಆಗ್ಯದ ನನ್ನ ಅಂಕಲ್ ಆಗ್ಯದ ಮತ್ತೆ ಆಗ್ಯದ ಕೂದಲು ಬೆಳ ಕೂದ್ ನೋಡಿ ಹೆಂಗೆ ಎಷ್ಟು ಬೆಳಕ್ ಕಾಣತ್ತ ನೋಡಿ. ನೀ ಏನ್ ತಿಳ್ಕೊಳತ್ತೆ ಹೇಳಿ ಏ ತಿನ್ನಾಕು ನಮಗೂ ಮತ್ತು ಕಟ್ಟೆ ಕಂಪ್ನಿ ಹುಡುಗರು ಅವ್ರಿಗೆ ಯಾಕ್ರಿ ಅಣ್ಣ ನಿಮ್ಗೆ ಹುಷಾರದಾರ ಅವ್ರಿಗೆ ಹಾಲು ನಿಂತೀರಿ ನೀವು ಇರ್ಲಿ ಬಿಡು ನಮ್ಮವ್ರು ಯಾವ್ದಾರ ಅವ್ರ ಸಂದರ್ಭ ಸಾಂಗ್ ಕೊಡ್ತೀರಿ ಯಾವ್ದು ಮರ ಯುವರಾಜ ನೀನು ಬಜ್ಜಿ ಕೊಡ್ತೀರ ಅಲ್ಲಿ ತಿನ್ನ ಒಟ್ಟರು ಕೂಡ ಇಲ್ಲೇ ಅದ ನೋಡು ಅವರು ಪೇಪರ್ ಐತೆ ಹೇಳಿ ಚೂಡಾಸ್ರಿ ಚೂಡಾಸ್ರಿ ಚೋಳ ಹಾಸೋದಲ್ಲ ಪೇಪರ್ ಹಾಕಿ ಚೋಳ ಹಾಕೋಣ. ನೀವಂತೂ ಗತಿ ಇಲ್ಲಾರ ಕೂತಿರ್ತೀರ ಚಲೋದು ಯಾಕಂತ ತೊಗೊಂಬಂದೆ ಮಾತು ಒಟ್ಟರು ಕೂಡ ತಿಂದ್ರೆ ಆಯ್ತು. ಚಲೋ ಮಾಡ್ರಿ ನೋಡ್ರಿ ವರ್ಷ ಗತಿಗೆಟ್ಟು ಹೋಗಿದೀವಿ ಮತ್ತೇನದು ಚಲೋ ಮಾಡ್ರಿ ಹೋಗಿ ಬಡ ಬಡ ಹೋಗಿ ಅವ್ನು ಗೆಲ್ಸಿದ್ರಿ ಎಷ್ಟು ಕಳ್ಸಿದವ ಬಂದು ಏನಾರ ಚೋಳಪಡ ಕೊಡ್ತಾನೆ ನಿಮ್ಗೆ. ಈಗ ನೀವು ಹೊಳ್ಳಿ ನಿಂದ್ರಾಗ ಬರಲ್ಲನ್ರಿ ಹೆಂಗೆ ನಿಂದ್ರಿ ಹೊಸಂಗು 5 ವರ್ಷ ಗಟ್ಲೆ ಅವ್ನಿಗೆ ತೊಳಿಬೇಕು ಈಗ ನೀವು ಅದೇನೋ ಉಪಚುನಾವಣೆ ಮಾಡ್ತಾರತ್ತಲ್ರಿ ಏನು ಒಂದು ಪ್ಲಾನ್ ಮಾಡ್ರಿ ಅವ್ನು ಆಯ್ಬೇಕಮ್ಮ ಅವ್ನು 1000 ವರ್ಷದಿಂದ ಉಪಚುನಾವಣೆ ಆಟವ ಮುತ್ತಪ್ಪ ಸಾಜುಕಿದ್ನಂದ್ರ ಕುಡುದು ಆ ಮೇಡಮನ್ ಮನೆಗೆ ಯಾಕೆ ಹೋಗ್ಬೇಕು ಈಗ ಮತ್ತೆ ಪಂಚಾಯತ್ಯಾಗಾರ ಯಾರು ಇರ್ತಾರ ಚಾವಿ ಯಾಕಂತ ಹೇಳ್ತಿಲ್ರಿ ಈಗ ಶಾವಿನ ಹಾಕ್ಬಿಟ್ರೆ ಪಂಚಾಯತ್ಯಾಗ ಇರ್ಬೇಕೇನ್ರಿ ಯಾರು ಅಲ್ಲೋ ನಾನು ನಿಮ್ಮ ಕೂಡ ಬಂದು ಹೆಂಗೆ ತಿನ್ನಾಕತ್ತೀನಿ ಹೆಂಗೆ ಕೊಡಾಕತ್ತೀನಿ ನಾನು ಬೀಗ್ರಿ ಅಂದ್ರೆ ಗೆದ್ದು ತಿಳ್ಕೋ ನಿಮ್ನೆಲ್ಲ ಜೊತೆಗೆ ಇಟ್ಕೊತೀರಿ ಅವರು ಹಂಗಿಲ್ಲ ನೀವು ಗೆದ್ರು ಹಾಗೆ ಮಾಡ್ತೀವಿ ಎಬ್ಸ್ಕೊಳ್ಸೋ ಸಂಗ ಎಬ್ಸ್ಕೊಳ್ಸೋ ಹಂಗೆ ಹೋಗಿ ನಮ್ಮ ಮುತ್ತೆ ಸತ್ತಾಗ ವೇಸ್ಟ್ ಆಗ್ಬಿಡೋದು ತೊಗೊಂಬಂದಿನಿ ಅದಕ್ಕೂ ಹಿಂಗೆ ಮಾತಾಡ್ತಾನಲ್ಲ ಟಿಪ್ಪ ಹಂಗೆಲ್ಲ ಮಾತಾಡ್ಕೋಬೇಡ ಅಲ್ಲ ಈ ಹೆಣದ ಮ್ಯಾಗಿನ ಚೋಡಾರ ತಂದು ಕೊಟ್ಟಾನ ನಾವು ಮುತ್ತಪ್ಪ ನಿಮಗೆ ಇಲ್ರಿ ಕೊಟ್ಟಿಲ್ರಿ ಮತ್ತೆ ಅದನ್ನು ಸಹಿತ ಮುಗಿಸಿ ನೋಡ್ಸಿಲ್ಲ ಅವ ದಾಬಾದ ಕರ್ಕೊಂಡೋಗಿ ಎಣ್ಣೆಗಿನೇ ಹೊಡ್ತಾನ ಎಲ್ಲಾರ 4 ದುಡ್ಡು ಕುಡಿಸಿ ತಿನ್ಸಿದ್ರ ಅವಾಗ ಜಯ ಅಂತಲ್ಲಿ ಅವನಿಗೆ 5 ವರ್ಷ ಗಟ್ಟಲೆ ನಿಮ್ಮ ಕೆಲಸ ಯಾರು ಮಾಡೋರು ಇಲ್ಲಿ ಇಲೆಕ್ಷನ್ ಮಾಡ್ಕೊಂಡ್ರಿ ಹೋಟ್ ಹಾಕ್ಸ್ಕೊಂಡ್ರಿ ಮತ್ತೆ ಕೆಲಸ ಯಾರು ಮಾಡ್ಬೇಕು ಏನು ಹೆಂಗೆ ಮಾಡ್ಬೇಕು ದಗದ ಅಲ್ಲ ಚರಂಡಿ ನೋಡು ಹೊಲಸು ನಾರ್ತದ ಮತ್ತು ಅವಾಗ ಕಾಲು ಇಟ್ಕೊಳ್ದು ಈಗಿಂದ ಕಾಲು ಮಾಡ್ಕೊಂಡು ಹೊಡಿದ ಚಲೋ ಅಂತೇಳಿ ಮಾಡಿದೆವು ಮತ್ತೆ ನಮೂನಿ ಮಾಡಿದೆವು ಬರ್ತಡೆ ಮುತ್ತಪ್ಪ ನಾನು ಯಾರ ಎಲ್ಲಿ ಮುತ್ತಪ್ಪ ಎಲ್ಲೇ ಹೋಗ್ಯಾವ ನೋಡ್ರಿ ಈಗ ಮುತ್ತಪ್ಪ ಊರ್ ಬಿಟ್ಟು ಹೋಗ್ಯಾವ ನೋಡ್ರಿ ಅಲ್ಲ ಕೈ ಮುಗಿತೀನಿ ಕಾಲು ಹಿಡ್ಕೊತೀನಿ ಅಂತ ಹೇಳಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡ್ರಿ ಏನದ ಏನು ಸಾಂಗ್ಲಿ ಮಿರಾಜ ಮಾಡ್ಕೊತ ಹೋರಿ ದವಾಖಾನೆ ಹಾಕಿದಾವ ಸಾಂಗ್ಲಿಗೆ ಕಾಲ್ ಬ್ಯಾನ್ ಆಗೈತಿ ಕಾಲ್ ಬ್ಯಾನ್ ಯಾಕೆ ಮಿರಾಜ್ ಯಾಕ ಬಾಗಡೆ ದವಾಖಾನೆ ಇಲ್ಲ ಬಿಜಾಪುರ ದವಾಖಾನೆ ಇಲ್ಲ ಬಾಲ್ಕೋಟೆ ದವಾಖಾನೆ ಇಲ್ಲ ನಿಮ್ಮಂತ ಊಸು ನಮ್ಮ ಕಡೆ ಯಾರ್ದಾರ ನೀವು ಚೆನ್ನಾಗಿ ಬಿಡ್ತೀರಿ ಅಣ್ಣ ಏನ್ ಮಾಡತ್ತೀರಿ ಏ ಬಾರೋ ಸಂಗವಲ್ಲ ಅಣ್ಣ ಮದ್ವೆ ಮಾಡ್ತೀರ ಅಂದೆ ಹಂಗ ಗಪ್ ಕುಂತಿದ್ವ ನುಡಿ ಚಲೋತಿನ ಯಾರು ಮಾಡ್ತೀನಿ ಅಂದ್ರಿ ನಿನ್ನ ಮದ್ವಿ ಅಲ್ಲೋ ಸಂಗ ಮತ್ತೆ ಈ ಹುಡುಗನ ಲಗ್ನ ಮಾಡ್ತೀನಿ ಅಂದ್ರೆ ಅದನ್ನು ಮುಗ್ದ ಹೋಯ್ತು ಅಲ್ಲಿಗೆ ಏನೋ ಕೇರೆ ಮಾಡಲ್ಲ ಹೆಂಗ ಸಂಗ ನೀವು ಅದ್ರ ಮಾಡ್ಕೊಂಡ್ ಬ್ಯಾಚಕ್ ಕೂತಿರಪ್ಪ ಪಾಪ ಅವಂದ್ ಹೆಂಗ ಅಣ್ಣ ಉಳ್ಳಾಗಡ್ಡಿ ಕೊಡೋಣ ಉಳ್ಳಾಗಡ್ಡಿ ಏನ್ ಮಾಡವ ನೀನು ಉಳ್ಳಾಗಡ್ಡಿ ತಿನ್ಬಾಡವ್ಲೇ ಉಳ್ಳಾಗಡ್ಡಿ ಭಾಳ ತಿನ್ಬೇಡ ಮತ್ತೆ ನೋಡಿ ಶೇಂಗಾ ಬೆಲ್ಲ ತಿಂದು ಮೊದಲೇ ಗಟ್ಟಿಯಾಗಿ ಕೂತಿ ಮತ್ತೆ ಉಳ್ಳಾಗಡ್ಡಿ ತಿಂದು ಇದು ಮಾಡ್ಕೊಳವ ನೀನು ಗಟ್ಟಾಗ ಮತ್ತೆ ನೋಡು ಅವನೊಂದು ಮಾಡ್ಬೇಕು ಈ ವರ್ಷದ ಕಾಲಕ್ಕೆ ಮದುವೆ ಮಾಡ್ಬೇಕು ಶೇಂಗಾ ನೋಡ್ರಿ ಹುಡುಗಂದ್ರ ಲಗ್ನ ಮಾಡ್ರಿ ಪಾಪ ನಮ್ದೇ ಮಾಡೋರು ಯಾರು ಇಲ್ರಿ ಯೋಸ್ ಮಾಡ್ಕೊಳವ ಮಾಡಮ್ರಿ ಅದೇ ಮುತ್ತಣ್ಣ ಒಪ್ಪಿಂದ ಹೆಂಗೋ ಪಾಪ ಹುಡುಗ ಆಶೆ ತೋರ್ಸಿ ಏನು ಸೋಟಾಕಿಲ್ಲ ಎರಡಕ್ಕೆ ನೋಡಗ 2 ಓಟ ಇಲ್ಲೇ ಸೋತಾನ ಅರ್ಧ ಮತ್ತೆನ್ನ ಮುದ್ದನ್ ಚೋಡನು ನೆಲಕ್ಕೆ ಹಚ್ಚಿದ್ರಿ ಹೆಣದ ಮ್ಯಾಗಿನ ಚೋಡನು ಬಿಡಲ್ಲ ನೀನು ಏನು ಕಬ್ರಾರೆ ನೀವು ಅಲ್ಲೂ ತಿಂದೇನೆ ಹತ್ತವಪ್ಪ ನಮ್ಮ ಮುತ್ತನ ಅದ ಅವ್ರು ಸತ್ ಹೆಣಕ್ಕೂ ಬಂದಿಲ್ಲ ಏನಿಲ್ಲ ಚೋಡ ತಿನ್ನಕ್ಕೆ ಕೂತಿರಪ್ಪ ಹೇಳಿ ಕಳ್ಸಿನ ಬಂದು ಹೇಳಿದ್ರೆ ಅವನಿಗೆ ಅದು ಬಾಯ ಬಿಟ್ಟು ಹೇಳಿರಿ ಮತ್ತೆ ನಮ್ಮ ಮುತ್ತನ ಹೆಣದಾಗಿನಪ್ಪ ಅಂತ ಹೇಳಿ ಇಲ್ಲಾಕ್ತಂದ್ರೆ ನೀವು ಅದಿರಲ್ಲ ಖಾಲಿ ಕುಂತವ್ರು ನಿಮ್ಮ ಬಾಯಾಗ ಹಾಕ್ಬೇಕಲ್ಲ ಅಂದ್ರೆ ತಂದು ಅಂದ್ರೆ ನಿಮ್ಮ ಮುತ್ತೆ ಸತ್ತಿ ಚಲೋ ಆಯ್ತಾಳ್ರಿ ಚುಡಾರ ಸಿಕ್ತಲ್ಲ ನಮ್ಗೆ ಯಾಕ ನಮ್ಮ ಮುತ್ತ ಬಂದು ಬಡಿ ಆಡಿಸ್ತಿದ್ನೆ ನಿನಗೆ
ನೀವು ಸಿಟ್ಟಿಗೆ ಬರ್ತಿರಲ್ಲ ಮತ್ತೆ ನಾ ಮುಟ್ಟಾದ ಅವ್ನು ಚಲೋ ಆಯ್ತತ್ತೆ ಹೆಂಗು ಚೂಡ ಸಿಕ್ಕಿದ ಕಮ್ಮ ನೋಡ್ರಿ ಗೊತ್ತಾಗಲ್ರಿ ದಿನ ಬಾ ನಾ ಮನೆ ಮುಂದೆ ದಿನ ಒಂದು ಊಟ ಹಾಕಿ ಕಳಿಸ್ತೀವಿ ಚೂಡ ಸ್ವಲ್ಪ ನಾರಾಕತ್ತಾವ್ರಿ ಚೂಡ ನಾರಾಕತ್ತಾವ ಮತ್ತೆ ಮುಕ್ಕಳು ತೊಂಬತ್ತು ಮತ್ತೆ ನಾರು ಯಾವು ಅದಕ್ಕಿಂತ ಮೊದಲ ಗಮ ಭಾರಿ ಅದಾವ್ರಿ ಚೋಡ ಅಂದ್ರಿ ಕಾಳು ತಿಂದ್ರಿ ನಮ್ಮ ಮನೆ ಚಿಕನ್ ಅದು ಮಾಡ್ಯಾರ ಮತ್ತೆ ಕಟ್ಕೊಂಡು ಏಲೇ ಒಂದು ಹೊತ್ತಿನ ರೊಟ್ಟಿ ಇರಲ್ಲ ನಿಮ್ಮ ಮನ್ಯಾಗ ಹೋಗಿ ನಡಿ ನನಗೆ ಗೊತ್ತದ ಮನ್ಯಾಗ ಆಯ್ತು ತಿಂತೀನಿ ನೋಡಿ ಈಗ ಮುತ್ತಾರಿ ವಯಸ್ಸಾಗಿತ್ತಲ್ರಿ ಏ ಸಣ್ಣದಾಗ ಸತ್ತಾನ ಮತ್ತೆ ಇಟ್ಟಿದ್ರಿ ನನಗೆ ಸಣ್ಣದಾಗ ಸತ್ತಾನ ಏ ಬಸಮ್ಮ ಎಲ್ಲೊಂಟಿ ಇಲ್ಲೇ ಕಿರಾಣಿ ಅಂಗಡಿ ಹೊಂಟಿದ್ ನೋಡಿ ಬರ್ತೀಯಾ ಹಾ ಬಾ ಕುತ್ಕೊಂಡು ಮಾತಾಡೋಣ ಆರಾಮದಿ ಹ್ಞೂ ಆರಾಮದಿ ನೀ ಆರಾಮದಿ ಬಿಸಿಲು ಭಾಳ ಐತಿ ಬಾ ಇಲ್ಲಿ ಕುತ್ಕೊಂಡು ಮಾತಾಡೋಣ ಏನು ಬಸಮ್ಮ ಹೆಂಗೈತಿ ಮದುವೆ ಆದ್ಮೇಲೆ ಲೈಫು ಆರಾಮದಿನ ನೋಡವ ನಾನರೇ ನನ್ನ ಗಂಡ 4 ತೊಲಿ ಬಂಗಾರ ಕೊಡ್ಸೇನ 2 ತೊಲಿ ಇಲ್ಲಿ ಹಾಕ್ಕೊಂಡಿನಿ ಇನ್ನು 2 ತೊಲಿ ಮನ್ಯಾಗ ಇಟ್ಟಿನಿ ಮತ್ತೆ ಕಣ್ ಬೀಳ್ತಾವ ಮಂದಿದ ಅಂತ ಹೇಳಿ ಮಂದಿ ಕಣ್ಣು ಸರಿ ಇಲ್ಲ ಚಂದ ಇಟ್ಟನವ ನನ್ನ ಗಂಡರೇ ಭಾಳ ಚಂದ ಇಟ್ಟ ನನಗೆ ಭಾಳ ಪ್ರೀತಿ ಮಾಡ್ತಾನ ನಿಂದ ಹೆಂಗೆ ನಡ್ದೈತೆ ಅವ ಮಸ್ತ್ ಐತ್ ನೋಡ್ ನನ್ನ ಜೀವನ ಅಂತ ಹೌದಾ ಫಾರಿನ್ ಟ್ರಿಪ್ ಹೋಗ್ಬೇಕು ಅನ್ಕಂದೀವಿ ಶ್ರೀಲಂಕಕ್ಕ ಇವಾಗ ಯುಗಾದಿ ಮುಗಿದ್ಮೇಲೆ ಹೋಗ್ತೀವಿ ದಿವ್ಸ ಚಲೋ ಇಲ್ಲ ಈಗ ಮದುವೆ ಆದ್ಮೇಲಿಂದ ಎಲ್ಲೂ ಹೋಗಿಲ್ಲಲ್ಲ ಅದಕ್ಕ ನನ್ ಗಂಡ ಹೇಳಣ ಫಾರಿನ್ ಟ್ರಿಪ್ ಹೋಗೋಣ ಅಂತ ಈ ದಿವ್ಸ ಎಲ್ಲ ಸರಿ ಇಲ್ಲ ನಾವು ಫಾರಿನ್ ಟ್ರಿಪ್ ಎಲ್ಲ ಹೋಗಂಗಿಲ್ಲ ಈಗ ಬಿಸಿಲು ಭಾಳ ಐತಿ ನಾವು ಕಾರ್ ತಗೋತೀವಿ ಒಂದು ಹೊಸದಾದ ರೊಕ್ಕದ್ಲಿ ಎಲ್ಲುಂಟಿ ಈಗ ನಾ ಕಿರಾಣಿ ಅಂಗಡಿ ಹೊಂಟಿದ್ ನೋಡಿ ಬಾ ನಮ್ದು ಸಕ್ರೆ ಖಾಲಿ ಆಗೈತಿ ತರ್ಬೇಕು ಎಲ್ಲಿ ಅಡಿಕೆ ತಿನ್ಬೇಕು ತಿನ್ಬಾರ್ದ್ರಿ ತಿನ್ಬೇಕು ಚಲೋ ಆ ಸುಣ್ಣ ಡಬ್ಬಿ ವಾಪಸ್ ಎಲ್ಲಿ ಅಡಿಕೆ ತಿನ್ಬೇಕು ನಮ್ಮ ರೊಕ್ಕದ ತಿನ್ಬೇಕು ಮಂದಿ ರೊಕ್ಕದಾಗಲ್ಲ ಏ ಸುಮ್ಮನೆ ಮರ ಮಾತಿ ನಮ್ಮ ರೊಕ್ಕ ತಿನ್ಬೇಕ್ರಿ ಮಂದಿ ರೊಕ್ಕದಾಗಲ್ರಿ ಇಲ್ಲ ಹಳೆಗೆ ಭಾಳ ಐತಲ್ಲ ಕೊಡು ಎಲ್ಲರೂ ಅಗಲ ಅಡಿಗೆ ಕೊಡ್ತೀನಿ ಸ್ವಲ್ಪ ಕೊಡು ಸ್ವಲ್ಪ ಅಗಲಾಗು ಅಡಿಗೆ ಮಾಡಿ ಬಂದಿ ನಾವ ನೀನು ನಾನು ಮಾಡ್ಬೇಕು ಇವತ್ತು ಯಾಕ್ರಿ ಬಂದು ಇಲ್ಲೇ ಕುಂತಿರಲ್ಲ ಮನೆಗೆ ಬರ್ತೀರಿ ಇಲ್ಲ ನೀನೇನು ಬರೋ ವಿಚಾರ ಐತಿಲ್ ಮನೆಗೆ ಅಡ್ಗೆ ಮಾಡಿ ಎಷ್ಟೊತ್ತು ಕಾಯ್ಬೇಕು ಒಟ್ಟ ಏನಣ್ಣ ನಿನ್ನೇಂತಿ 4 ತೊಲೆ ಬಂಗಾರ ಕೊಡ್ಸಿ ಅಂತೆ ಎಲ್ಲ ಕೊಡಿಸ್ಲಿ ಮಾರ ನನಗೆ ಗರಿಬಿ ಇಲ್ಲ ಎಲ್ಲ ಬಂಗಾರ ಮತ್ತೆ ಹೇಳಿ ನಿನ್ನೇಂತಿ ಇಲ್ಲ ಇಲ್ಲ ಎಲ್ಲೇ ಇಲ್ಲ ಭಾರಿ ಅದಾವ ಅಂದ್ರೆ ನಿಮ್ದು ಜೋರ ಐತ್ ಬಿಡ್ರಿ ನೀವು ಏನೋ ಶ್ರೀಲಂಕಾ ಕರ್ಕೊಂಡು ಹೊಂಟಿರಂತ ನಿಮ್ಮ ಯಾರು ಹೇಳ್ದವ್ರಿ ಈ ಅಂಕಗ್ ಇಲ್ಲ ಎಲ್ಲ ಅಂಕನೇ ಗೊತ್ತಿಲ್ಲ ಏನು ಶ್ರೀಲಂಕಾ ಎಲ್ಲಿ ನೋಡಲ್ಲ ಬುಕ್ ಮಾಡಿರಂತಂದ್ಲ ಎಲ್ಲ ಸುಳ್ಳು ಹೇಳ ಅವನ ಕಡೆನೇ 2 ರೊಕ್ಕ ಅದ ನನ್ನ 30 ರೂಪಾಯಿ ಇಸ್ಕೊಂಡ್ ಏನಾಗ ಕೊಟ್ಟಿಲ್ಲ ಎಲ್ಲಿ ಶ್ರೀಲಂಕಾ ಕರ್ಕೊಂಡ್ ಬರ್ತಾನವ ಹೆಣ್ತಿಗೆ ಈ ನಮ್ನಿ ಅಂಜಬಾರ್ದಿರ್ತೀರಾ ಅವ್ನು ಹಾಕೊಂಡ್ ಹೊತ್ತು ಬಿಡ್ಬೇಕು ನಮ್ಮ ನೋಡಿದ್ರೆ ಅಂಜಬೇಕು ಹಂಗಿರ್ಬೇಕು ನಾವು ಈ ನಮ್ನಿ ಅಂಜಬಾರ್ದು ಅಲ್ಲ ನಿಮಗೆ ಕರೆದು ತೋರ್ಸೋರು ಯಾರು ಇಲ್ಲ ನಮ್ಗೆ ಯಾರು ಕರೆಯಲ್ಲ ಯಾರು ಇರಲ್ಲ ನಮ್ಮ ಹಂಗ ನೀನು ಹೆಂಟ್ ಬಂದು ನೋಡೋದು ಆಯ್ತಪ್ಪ ನಾ ಹೋಗ್ಬರ್ತೀನಿ ತಡ್ರಿ ಮನೆಗೆ ಸ್ವಲ್ಪ ಇಲ್ಲ ಮನೆಗೆ ಹೋಗ್ಬರ್ತೀನಿ ತಡ್ರಿ ಬಾ ಸಂಗ ಇಲ್ರಿ ಮಾನ್ಯ ಬರ್ರಿ ಹೆಣ ಚೋಳ ತಿನ್ಸಿದ್ರು ಹೋಗ್ಬಿಡ್ರ ಮುತ್ತಪ್ಪನ ಕಡೆ ಹೇಗ ಹಾಸಿಗೆ ಮಾನ ಮಾಡೋದು ಐತಿಲ್ಲ ನಿನಗೈತಿಲ್ಲ ಮತ್ತೆ ಏನು ಕೆಲಸ ಮಾಡಿ ಮತ್ತೆ ನಮ್ಮ ಕೆಲ್ಸಕ್ಕೆ ಪ್ರತಿಫಲ ಬೇಕಿಲ್ಲ ನನಗೆ ಮರ್ಯಾದೆ ಇಲ್ಲ ಅದ ಕಡೆ ನಾನು ಚಪ್ಪಲ್ ಕೊಡಂಗಿಲ್ಲ ಅಲ್ಲೆಲ್ಲ ಸಂಖ್ಯೆ ಮತ್ತೆ ಮನ್ಯಾಗ ಕಿಮ್ಮತ್ ಕೊಡಲ್ಲ ಮತ್ತೆ ಮನ್ಯಾಗ ಹಿಂಗೆ ಮಾಡ್ತೇನೆ ಮನಿದಿಲ್ಲ ಮನಿದು ಹಿಡಿಬೇಡದು ಮನಿಯವ್ರು ನಡೀತದ ಹೊರಗಿನ ಹೇಳತ್ತೀನಿ ನಾನು ಎಲ್ಲ ಒಂದೇ ಅಪ್ಪ ರೇಷನ್ ತಂದಿ ಬರ್ರಿ ನಮಸ್ಕಾರ ರೀ ನಮಸ್ಕಾರ ಮೊನ್ನೆ ರಾಡ ಹೋಗಿದ್ರಲ್ರಿ ಅದು ಹೋಟೆಲ್ದಾಗ ಬ್ಲೇಡ್ ಬರ್ರಿ 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 ಕುಂದ್ರ ಬರ್ರಿ ನಮ್ಮೂರು ಹಳೆ ಆದವ್ರಲ್ಲ ಈಗ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ನನಗೆ ರೊಕ್ಕದ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ ಇಲ್ಲ 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 ರೊಕ್ಕದಲ್ಲ ಇಲ್ಲ ಅದೇ ಗೊತ್ತಾಯ್ತು ನಮ್ಗೆ ರೊಕ್ಕದ ಬಿಟ್ಟು ಏನ್ ಬೇಕಾದ್ರೆ ಜೀವ ಕೊಡೋದು ಕೊಡ್ತಾರೆ ರೊಕ್ಕ ಕೇಳ್ಬೇಕು ಇಲ್ಲ 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 ರೊಕ್ಕದ ವಿಷಯ ಏನಲ್ಲದು ರೊಕ್ಕ ಬೇಕಾದ್ರೆ ನಾನೇ ಕೊಡ್ತೀನಿ ನಂದೊಂದು ಬೇರೆ ಸಮಸ್ಯೆ ಅದ ಹೇಳ್ರಿ ಹೇಳ್ರಿ ಏನು ನಮ್ದು ಸಿಟಿಯಾಗ ಒಂದು ಹೋಟೆಲ್ ಅದ ಆ ಹೋಟೆಲ್ದಾಗ ಈಗ ಗ್ಯಾಸಿನ ಸಮಸ್ಯೆ ಆಗ್ಯದ ಗೊತ್ತದನು ಹೌದ್ರಿ ನಾ ಸ್ವಲ್ಪ ಎಲೆಕ್ಷನ್ ಅದ್ರದಾಗ ನೋಡಿಲ್ರಿ ಅದನ್ನ ಜಗಳ ಈ ಯುದ್ಧದಿಂದ ಗ್ಯಾಸಿನ ಸಮಸ್ಯೆ ಆಗಿದಲ್ಲ ನಮ್ಗೆ ಗ್ಯಾಸ್ ಬೇಕಾಗಿದೆ ಈಗ ಗ್ಯಾಸಿಂದು ಸ್ವಲ್ಪ ಅದಕ್ಕೆ ನಿಮ್ಮಲ್ಲಿ ಸಿಗ್ತಾವ ಒಂದು ಮನ್ಯಾಗ ಅದಾವ್ರಿ 900 ಕೊಟ್ಟು ತಂದೇನ್ರಿ ತಂದಿರಲ್ಲ ಅದಕ್ಕೇನೆ ಒಂದು ಸ್ವಲ್ಪ ಗ್ಯಾಸ್ ಬೇಕಾಗಿತ್ತು ಒಂದು ಗ್ಯಾಸಿಗೆ 3000 ರೂಪಾಯಿದಂಗೆ ಹಾಕಿ ಕೊಡ್ತೀನ
3 ಸಾವಿರ ಕೊಡ್ತೀರಿ ಒಂದು ಗ್ಯಾಸ್ ಕೊಡ್ತೀನಿ. ಒಟ್ಟು ಹೊರಗಿಂದ ವಿಷಯ ಲೀಕ್ ಆಗ್ಬಾರ್ದು. ಮತ್ತೆ ಸಮಸ್ಯೆ ನಿಮಗೂ ಸಮಸ್ಯೆ ಆಗ್ಬಾರ್ದು, ನಮಗೂ ಸಮಸ್ಯೆ. ನೀವು ಹ್ಞೂ ಅಂದ್ರೆ ಯಾರ ಬಗ್ಗೆ ಹಿಂಗೆ ಇರ್ಬೇಕಾ? 3 ಸಾವಿರದಂಗೆ ಮತ್ತೆ ಅಡ್ವಾನ್ಸ್ ಏನಾರ ಸ್ವಲ್ಪ ಕೊಟ್ರೆ ಗ್ಯಾಸ್ ಅದಕ್ಕೆ ಕೊಡ್ತೀನಿ ಹಾಂ ರೀ ಉಳಿದಿದ್ರಿ ಉಳಿದಿದ್ದು ಗ್ಯಾಸ್ ಮುಟ್ಟಿದ ಮೇಲೆ ಕೊಡ್ತೀನಿ. ಎಲ್ಲಿ ತರ್ಬೇಕು ಗ್ಯಾಸ್? ಇಲ್ಲೇ ನಮ್ಮ ಗಾಡಿ ನಿಂತದ, ಇಲ್ಲೇ ತೊಗೊಂಬಂದು ಕೊಡ್ರಿ. ಸ್ವಲ್ಪ ಜಲ್ದಿ ಬರೀ ಆಯ್ತು. ಮತ್ತೆ ರೊಕ್ಕ ಅಡ್ವಾನ್ಸ್ ಕೊಟ್ಟಿನಿ. ಹೋಗಿರಿ ಮ್ಯಾಕ ಬರ್ರಿ ನಮ್ಗೆ ಏನು ಕುತ್ತಲ್ಲಿ ಹಿಂಗೆ ಡ್ಯೂಟಿ ಬರಾಕತ್ತಾವ ನಾ ಯಾವ ಬಿಡ್ತಾನೆ ಜಲ್ದಿ ತೊಗೊಂಬರ್ಪ. ಸ್ವಲ್ಪ ಕೇಳ್ಕೊಂಡು ರೊಕ್ಕ ಹುಡುಕ್ಯಾಡ್ಕೊಂಡು ನಮ್ಮ ಮತ್ತೆ ಬರಾಕತ್ತಾವ. ಅಣ್ಣ ಒಂದು ಖಾಲಿ ಒಂದು ಗ್ಯಾಸ್ ಐತ್ರಿ, 1000 ರೂಪಾಯಿ ಕೊಡ್ತೀರೇನ್ರಿ ಅದಕ್ಕೆ? ಖಾಲಿ ಗ್ಯಾಸಿಗೆ ಇಲ್ರಿ, ತುಂಬಿದ ಗ್ಯಾಸಿಗೆ ಅಷ್ಟೇ. ನಮ್ಮ ತುಂಬಿದ ಗ್ಯಾಸಿಗೆ ಅಷ್ಟೇ ರೀ? ಹೋಟೆಲ್ ಬೇಕು, ತುಂಬಿದ ಗ್ಯಾಸಿಗೆ ಅಷ್ಟೇ. ತಂದೆ ಕಿಲಿ ಹಾಕೊಂಡು ಅಲ್ಲಿ ಹೋಗ್ಯಾರ ಇವರು. ಯಾವ ಇಟ್ಟಿಲ್ಲ, ಇಲ್ಲಿ ಇಟ್ಟಿಲ್ಲ ಕಿಲಿ. ಈಗ ಹೊಳೆ ಬಂದ್ರೆ ನಾನು ತೊಗೊಂಡಾಗ ಬಿಡಲ್ಲ ಇವರು. ಗ್ಯಾಸ್ ಎಲ್ಲ ಐತಿ? ಅಲ್ಲೇ ಐತಿ. ಯಾಕ? ಇನ್ನು ಬೇರೆ ಗ್ಯಾಸ್ ಬುಕ್ ಮಾಡು. ಈ ಗ್ಯಾಸ್ ಒಯ್ದು ಮಾರ್ತೀನಿ, 3000 ರೂಪಾಯಿ ಕೊಡ್ತಾರಂತ. ಯಪ್ಪ ಇಡಪ್ಪ 2-3 ದಿನ ಪಾಳೆ ಹಚ್ಚಿ ನಾನು ತಗೊಂಡ್ಬಂದಿನಿ. ಗೊತ್ತಾಗಂಗಿಲ್ಲ ಬಿಡು, 3000 ರೂಪಾಯಿ ಕೊಡ್ತಾರಂತ. 3000 ಗ್ಯಾಸ್ ಸಿಗಲ್ದಂಗಾಗಿ ಅವು ಕೂಳು ತಿನ್ನಕ್ಕೆ 1000 ರೂಪಾಯಿ ಸಿಗ್ತದೆ ಸರ್. ಏನಿನ 1000 ರೂಪಾಯಿ ಮನೆ ಹಾಳಾಗ್ಲಿ ಇಡ. 3000 ರೂಪಾಯಿ ಕೊಡ್ತಾರಂತ. ಇರು ಒಂದ್ 2 ನಿಮಿಷ ಇರು. ಕೆಳಗಡೆ ಬರ್ತೀನಿ ಬರ್ತೀನಿ 2 ನಿಮಿಷ. ಬರ್ತೀನಿರು, ನಿನಗೆ ಪ್ರೀತಿಯಿಂದ ಹೇಳ್ತೀನಿ. ಇರು ಬರ್ತೀನಿ. ಏಕ್ರಾ ಹಾ ಜಲ್ದಿ ಬಾರ. ಮೂಗಿನ ಬರುತ್ತೆ. ಹೋಗ ನೀರು ತಂಬ ಹೋಗಲ್ಲ ಅಲ್ಲಿ. ಅಟಚೇನು 3 ದಿನ ನಿಂತು ಪಾಳ್ಯಕ್ಕ ತಂದೀನಿ. ನಿನ್ನ ಸಿಲಿಂಡರ್ ಸಿಗಲ್ದಂಗಾಗಿ ಅವು ಕೂಳೆ ಅಂತ ಇದೆ. ಅಯ್ಯೋ ಇವ್ನ ಮಕ್ಸಿರಕ್ ಮಣ್ಣು ಕಡಿಲಿ ನೀರ್ ತಮ್ಮ ಅಂತ ಹೇಳಿ ಹೋಗೇ ಬಿಟ್ಟು ನೋಡಿ ಇವನು. 3000 ರೂಪಾಯಿ ಇದು ಅಪ್ಪ ಅವರೆಲ್ಲ ಹೊಲಕ್ಕೆ ಹೋಗ್ಯಾರ. ಹೊಲಕ್ಕೆ ಹೋಗ್ಯಾರ? ಆಯ್ತಾ ಚಾ ಮಾಡ್ಲೇನ? ಬೇಡ ಸ್ವಲ್ಪ ಹೊರಗೆ ಹೋಗ್ತಿದ್ದೆ. ಇದ್ಯಾಕ? ಇಲ್ಲ ಒಬ್ರು ಬೇಕಂತ ಕೊಡ್ತಾರ. ನಮಗೇನ್ ಮಾಡೋದ್ ಮತ್ತ? ನಾ ತರ್ತೀನಿ ಸಂಜೆ. ಬೇಡ ಇಲ್ಲೇ ಇಡು, ಒಯ್ಬೇಡ. ಇಲ್ಲ ಅದು ಏನೋ 3000 ರೂಪಾಯಿ ಕೊಡ್ತಾರಂತ ಇದಕ್ಕೆ. ಮತ್ ನಾವೇನ್ ತಿನ್ನೋದು? ಹೋಟೆಲಿಂದ ಏನ್ ಬೇಡ ಗೊತ್ತಾಗಲ್ಲ ಎಲ್ಲ. ಬೇಡ ಇಲ್ಲೇ ಇಡು, ಒಯ್ಬೇಡ. ಹಾಕಿ ನೋಡಿ ತಲೆ ಮೇಲೆ ಸರಿತಿಲ್ಲ. ನಮ್ಮ ಮನಿಗೆ ಹೋಗಿ ನೋಡು, ಊರಿಗೆ ಹೋಗ್ಬಿಡ್ತೀನಿ ನಾನು, ವಾಪಸ್ ಬರುದೇ ಇಲ್ಲ ನೋಡು. ಡೈವರ್ಸ್ ಕೊಡ್ತೀನಿ ನೋಡಿ ನೀನು. ಇಲ್ಲೇ ಇಡು, ಒಯ್ಬೇಡ. ಹೋಗ್ಬೇಡ್ರಿ ನನಗ. ಆಯ್ತು ಹೋಗ, 3000 ರೂಪಾಯಿ ಬರ್ತಾವ. ತೋರಿ ಅಣ್ಣ ಒಬ್ಬೊಬ್ರು ಸೊಕಾಸ್ ಇಡ್ರಿ. ಗ್ಯಾಸ್ ಇಡ್ರು ಮರೆ. ಎಷ್ಟು ಲೇಟ್ ಮಾಡ್ತೀರಿ ನೀವೆಲ್ಲ? ನಾವು ದುಡು ಯಾಕನ ಮರೆ 3 ತಾಸು ಆಯ್ತು ಕಾಯಕತ್ತಿ. ಖಾಲಿ ಟಾಕಿ ಯಾವ ಕೊಡೋ ಹಳ್ಳಿ ಕೊಡ್ತಿತ್ತು ಏನು ಓಡೋಕಿನ ಏನು ಬೇಲು ನಾನು ಇಲ್ಲಿ ಬೇಕಾ ಇಲ್ಲೇ ಹತ್ತಿರದ ಒಂದು ಕೆಲಸ ಮಾಡ್ರಿ. ಈಗ ಲೇಟ್ ಹಾಕ ನಾನು ತೊಗೊಂಡು ಹೋಗ್ಬೇಕು, ನೀವು ಹಂಚ್ಕೊರಿ 3 ಮಂದಿ ಅಲ್ಲಿ. ಅವ್ರಿಗೆ ಕೊಟ್ಟು ಹಂಚ್ಕೊರಿ. ಇಲ್ಲೇ ಇಟ್ಟು ರೊಕ್ಕ ಎಲ್ಲರೂ ಕೊಡ್ಬೇಕ್ರೆ. ಅಲ್ಲ 2 ಸಾವಿರ ಹಂಚ್ಕೊರಿ. ಇಲ್ಲ ಇದ್ರಾಗಿರಿ ಇರೋ ಒಂದು ರೊಕ್ಕ ಕೊಡ್ರಿ, ಇಲ್ಲ ಗ್ಯಾಸ್ ಹೋಯ್ತು ನೋಡ್ರಿ. ಕೊಡ್ತೀನಿ ಬರ್ರಿ ಕೊಡ್ತೀನಿ ಬರ್ರಿ. ರೊಕ್ಕ ಅನ್ಸ್ಕೊಂಡ್ ರೊಕ್ಕ ಗಿಸಿದ್ರು ಮಾಡ್ರ ಅವರು ಗ್ಯಾಸ್ ಮಂದಿ ಅಲ್ಲ ಇವರು ತಿನ್ನ ಕೂಡ್ಲಿಕ್ಕಂದ್ರ ಮನಿನೇ ಮಾರಬೇಕು. ಇವರು ಕಾತಾರ್ನಾಗ ಡೇಂಜರ್, ಇಡೀ ಊರೇ ಮಾಡ್ತಾರ. ಕಂಪ್ಲೇಂಟ್ ದೊಡ್ಡ ಕಿರಿಕಿರಿ. ಖಾಲಿ ಗ್ಯಾಸ್ ತಂದು ಕೊಡ್ಬೇಕಮ್ಮ. ಮತ್ತೆ ಇಲ್ಲಿ ಮನೆ ಜಗಳಕ್ಕವು ಮತ್ತೆ ಕಟ್ಗೆ ಮನ್ಯಾಗ ಯಾರು ಇದ್ದಿಲ್ಲ. ಕಿಲಿ ಆಗಿದ್ದು ಕಿಲಿ ಹೊಡ್ತಂದಿನ ಮತ್ತೆ 100 ರೂಪಾಯಿ ಕಿಲಿ ತರಬೇಕು ಹೊಸದು. ನಾನು ಹೆಂಡತಿ ಬಿಡಾಕತ್ತಿದ್ದಿಲ್ಲ, ಖಲಾಸ ಮಾಡಿದ್ರೆ ಬಂದ್ಬಿಟ್ಟೆ ಪಟ್ಟ. ನಿಂದೇನು ಹೆಂಗ ಮೂಗ್ ಸೋರಾತಲ್ಲ ಕರೆಗಳ ಕೈಲಿ ಹೊಡೆದಾಳ ಏನು ಬಾಕ್ಸಿಲಿ ಗುದ್ದೇನ ಬಾಕ್ಸ್ಲೇ ಹೊಡೆದಳು. ಬಾ ಈ ಕಡೆ ಬಾ ಮುಂದೆ ಬಾ. ಬಾಳ ಸರತದ ಇಲ್ಲ ನಿತ್ತದ ಬಾ. ನಿನಗೊಂದು ಕೊಟ್ಟಿನಿ ನಿನಗೊಂದು ಕೊಟ್ಟಿನಲ್ಲ. 2 ನನಗ ಯಾಡಾಕು
ಈಗ ಆಡೋದಲ್ಲ ಈಗ ಆಡೋದಲ್ಲ ಎರಡು ನನಗೆ ಒಮ್ಮೆ 4 ಏಯ್ ನಿಮ್ಗೆ ಎರಡು ಹಾಕವಲ್ಲ ಆಗ ನಿನಗೆ ಎರಡು 3 ಅದು ಒಂದು ಆಗ ಆಯ್ತಲ್ಲ ನಿನಗೆ ಎರಡು ಬಂದವ 3 ನೋಟ್ ಬಂದ ನಿನಗೆ ಎಷ್ಟು ಬಂದವು ನಂದು 3 ನೋಟೆ ಅದಾವು ಒಂದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಆಯ್ತು ತಗೋ ನೀವೊಂದು ನೋಡಿ ತಗೋ ಅದ್ರಾಗ 200 200 ತೊಗೊಬಿಡ್ರೆ ನಾನೇ ಕಮ್ಮಿ ತೊಗೊಂಡೀನಿ ಅವ್ನಿಗೆ 200 ಕೊಡು ಏನು ಹೇಳ್ತು ನಾನು ಕೊಡ್ತೀನಿ ಅವ್ನಿಗೆ 200 ಕೊಡು ಕೊಡು ಕೊಡ್ತೀನಿ ನೋಡಿ ಚಿಲ್ಲರ್ ಏನು ಎಬ್ಸಿದು ಏ ಬಿಡ ನೀನು ಸಿಲಿಂಡರ್ ತಗೊಂಡೋಕೆ ಮನೆಯಿಂದ 3,000 ರೂಪಾಯಿ ಕೊಟ್ರ ಅವ್ರು ಏಯ್ 3,000 ಅಲ್ಲಿ 3 ದಿನ ಕ್ಯೂನೆ ನಿಂತು ತಗೊಂಬಂದ್ ಕ್ಯೂನ್ಯಾಗ ಏ ನಿನ್ ಗೊತ್ತಾಗಲ್ಲ ಸುಮ್ಮಿರ ಏನ್ ಗೊತ್ತಾ 3,000 ರೂಪಾಯಿ ಹೌದಮ್ಮ ನಾನೇ ಗೆದ್ದದ್ದು ಒಂದೇ ಹೊಡೆದ್ರ ಸಾಯ್ತಾಳ ಎಲ್ಲಿ ಬಂದು ಸಿಕ್ಕೊಂಡು ಯಪ್ಪ ಮೊದಲೇ ಕರಾಟೆ ಕಿಂಗ್ ಅಂತ ಗೊತ್ತಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ ಈಗ ಸರ್ ಇವ್ರ ನೋಡಿ ಸರ್ ಇದೇ ಅಂಗಡಿ ನೋಡಿ ಇದೇ ಅಂಗಡಿ ನೋಡಿ ಅದೇ ಅಂಗಡಿ ನೋಡಿ ಬರ್ರಿ ಬರ್ರಿ ಏನೇನಪ್ಪ ಅಂಗಡಿ ಮಾಲಕ ನಮಸ್ಕಾರ ಹೌದು ಹೇಳಿ ಸರ್ ಬರ್ರಿ ಸರ್ ಕಮರ್ಷಿಯಲ್ ಗ್ಯಾಸ್ ಬಿಟ್ಟು ಡೊಮೆಸ್ಟಿಕ್ ಗ್ಯಾಸ್ ಯೂಸ್ ಮಾಡಕತ್ತಿ ಅಂತಲ್ಪ ಇಲ್ರಿ ಸರ್ ಹಂಗೇನಿಲ್ರಿ ನಾವು ಅಲ್ಲಿ ಅಂಗಡಿಯಾಗ ತಗೋತೀವಿ ಎಲ್ಲ ಇನ್ಫಾರ್ಮೇಶನ್ ಬಂದೈತಿ ಬಾ ನೀನು ಹೌದು ರೀ ಸರ್ ಬಾ ಹಂಗೇನಿಲ್ರಿ ಸರ್ ಯಾರು ಏನು ಇದ್ರೊಳಗೆ ನೀವು ಒಬ್ಬನೇ ಅದೀಯೋ ಇನ್ನೂ ಎಷ್ಟು ಮಂದಿ ಅದಾರ ಇಲ್ರಿ ಸಾಬ್ರ ನಾವು ಹಂಗೆಲ್ಲ ಇಲ್ಲಿ ತೊಗೊಂಡಿಲ್ಲ ಏನೂ ಮಾಡಲ್ಲ ಅವ್ರು ಯಾರು ಅನ್ನೋದು ಹೇಳ್ಬಿಡು ಇಲ್ಲ ಸರ್ ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಮೇಲೆ ಕರ್ಕೊಂಡು ಹೋಗಿ ಬರ್ರಿ ನಡಿ ನಾಳೆ ಆಯ್ತು ಮನೇನ್ ಗ್ಯಾಸ್ ಮಾರ್ಕೊಂಡ್ ತಿಂತೀರಲ್ಲ ಗೊತ್ತಾಗಲ್ಲನ್ರಿ ನಿಮ್ಗೆ ಏನ್ ಅಡ್ಗೆ ಮಾಡ್ಕೊಂಡ್ ತಿನ್ಬೇಕು ನಾವು ಹಂಗಲ್ಲ ಈಗ 3,000 ರೂಪಾಯಿ ಕೊಡ್ತಾನಲ್ಲ 2 ಸಲ ಮಾಡತ್ತೀನ ನೀನು ಬಂಗಾರ ತೊಗೊಳ್ ಸಲ ಮಾಡತ್ತೀನ ಹೌದ್ರಿ ನಿಂಗೆ ಗೊತ್ತಿಲ್ಲ ನಿನಗೆ ನೀನು ಬಂಗಾರ ಸಲಾಗಿ ನಾ ಎದಕ್ಕೆ ಒದ್ದಾಡತ್ತೀನಿ ಇಷ್ಟ ನನಗೆ ಏನು ಬೇಡ ನನಗೆ ಏನು ಬೇಡ ಒಟ್ಟು ನೀ ಚಂದ ಇರ್ಬೇಕು ನನಗೆ ಅದ್ರ ಸಲಾಗಿ ಹೌದಾ ಹಂಗಂದ್ರೆ ಇರ್ಲಿ ಮನ್ಯಾಗ ಹೇಳ್ಬೇಕು ಅನ್ಕೊಂಡಿದ್ದೆ ಹೇಳ್ಬೇಡ ಮತ್ತೆ ಹೇಳಿದ್ರೆ ಮತ್ತೆ ರೊಕ್ಕ ಕೊಸ್ಕೊಂಡ್ಬಿಡ್ತಾರ ಅವ್ರು ಹೇಳಲ್ಲ ನಿಮ್ ಬಂಗಾರ ತರೋದು ತಪ್ಪದ ನೋಡಿ ಮತ್ತೆ ಇಲ್ಲ ತಗೊಂಡ್ ಬೆಳದಿಂಗಳಾಗಿ ಬಾ ಆಕಾಶ ದೀಪವು ನೀನು ನಿನ್ನ ಏನೇನ್ ಮಾಡ್ತಾರಲ್ಲ ಇಲ್ಲ ಅದು ಇದು ಹೊರೆ ಆಯ್ಕೋಲ್ ಒಳಗ ಕುಂದ್ರ ಬಾಪ ಎಲ್ಲಿ ಹೋಗಿದ್ದೆ ಇದು ಇವ್ರು ಕೇಳ್ಕೊಂಡ್ ಬಂದಿದ್ದಾರೆ ನಿನಗ ಶಂಕರಪ್ಪ ಎದಕ್ಕ ಏನೋ ರೊಕ್ಕ ಇಸ್ಕೊಂಡಿ ಅಂತಲ್ಲ ಅವ್ನ ಕಡೆ ಸರ್ ನೋಡ್ರಿ ಎಲ್ಲ ಇಲ್ಲಿಗೆಲ್ಲ ಗ್ಯಾಸ್ ಮಾರ್ಸಕತ್ತಾನ ಅಲ್ಲಿ ಇದ್ದು ಬದಿದ್ದೆಲ್ಲ 2 ನಂಬರ್ ಕೆಲಸ ಮಾಡ್ತಾನೆ ನೀವು ಸರ್ ಇಡೀ ನಮ್ಮ ಊರೇ ಹಾಳು ಮಾಡಿ ಹಾಳಾಡ್ಸಕತ್ತಾರ ನೋಡಿ ಸರ್ ಇವ್ರು ಬರ್ರಿ ಸರ್ 3 ಮಂದಿಗೆ ಬಾಂಬೆ ಕಟ್ ಒಳಗೆ ಹಾಕ್ರಿ ಏನು ಹಾಕ್ತೀನಿ ಬರ್ರಿ ನನಗೆ ಹೆಲಿಕಾಪ್ಟರ್ ಏರ್ಸ್ರಿ ಏಯ್ ಏಯ್ ಮಾಡ್ತಾರ ಮಾಡಿ ಹಾಕೊಂಡ್ರ ಬಂದು ಗಪ್ಪನಿ ಇವ್ರು ಬಂದಾರೆ ಮಾಮ ಬಂದಾರೆ ಹೇಳ ಏನೋ ಮಾಡಿ ಅಂತಲ್ಲ ಏನ್ ಮಾಡಿ ನಾವೇ ಮಾಡಿ ನೋ ಮರ ಡ್ರಗ್ಸ್ ಗಾಂಜಾ ಅಫೀಮ ಪಪ್ಪಿಮ ಎಲ್ಲ ಸ್ಮಗ್ಲಿಂಗ್ ಮಾಡತ್ತಿರ್ತಲ್ಲ ಇಂಟರ್ವ್ಯೂ ನಿನಗೆ ಯಾವ್ದು ಸರ ಡ್ರಗ್ಸ್ ಗಾಂಜೆ ಏನು ಮಾಡ್ರಿ ಹೇಳು ಏನಿಲ್ಲ ಸರ್ ಗ್ಯಾಸ್ ತಂದು ಕೊಡೋರು ಇವ್ರೇ ರೀ ಆಯ್ತು ಸರಿ ನೀನು ಸರ್ ಇಡ್ರಿ ಸರ್ ಸರಿ 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 ನೋಡ್ರಿ ಮನೇನ ಗ್ಯಾಸ್ ಇದ್ದಿರ್ತಾರ ತಂದು ಕೊಟ್ಟಿನಿ ಇಲ್ಲಿಗಲ್ ಅಂದ್ರೆ ಅದು ಇಲ್ರಿ ಸರ್ ಅಂತದೇನ್ ಮಾಡಿಲ್ಲ ನಾವು ಸರ್ಕಾರದವರು ಗ್ಯಾಸ್ ಮನೆಗೆ ಉಪಯೋಗ ಮಾಡ್ಕೊಳ್ಳೋದು ಕೊಟ್ರಿ ಸರ್ ಇವ್ರು ಒಯ್ದು ಹೋಟೆಲ್ಗೆ ಮಾರ್ಕೊಳತ್ತಾರ್ರಿ ಇಲ್ರಿ ಹೆಣ್ಮಕ್ಳಿಗೆ ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡೋದಾಗಲ್ಲ ಕನ್ನ ಹೋಗಿಬೇಕಾಗತ್ತಲ್ಲ ಗ್ಯಾಸ್ ಕೊಟ್ಟರು ಹೋಗಿ ಮಾಡ್ಕೊಂಡು ತಿನ್ನ ಅಂತ ಹೇಳಿ ಗ್ಯಾಸ್ ಮಾಡ್ಕೊಂಡು ತಿನ್ನೋದು ಬರ್ತಾರ ಹೆಂಕೋ ನಡಿ ಸರ್ ಇದೇ ಮನೆ ನೋಡ್ರಿ ವಾದ ಹಾಕೊಂಬರ್ರಿ ಅವ್ನು ಏನ್ ಮಾಡ್ಯಾನ ನಿನ್ನ ಗಂಡ 60 ವಯಸ್ಸಿನ ಮುದುಕಿ ಕೈ ಹಿಡಿದು ಜಗ್ಗಾನ ಅಯ್ಯೋ ಯಪ್ಪ ಏನಿನ ಮತ್ತ ಮುಚ್ಚ ನೀನ್ ಏನ ಬರ್ಬಾರ್ದು ಬರ ಎಣ ಎತ್ಕೊಂಡ್ ಹೋಗ ಮಕ ಮುಚ್ಚ ಇವನಿಗೆ 60 ವರ್ಷದ ಮುದಿಕ್ ಬೇಕಾಗ ನಡಿಯಪ್ಪ ನಡಿ ದೊಡ್ಡ ಇನ್ನೊಬ್ಬ ನಮ್ಮ ದೋಸ್ತನ ಮನೆ ಸರ್ ನಡಿ ತೋರ್ಸ್ ನಡಿ ಅವ್ರ ಮನಿ ಅವ್ರ ಮನೆ ನಾವು ಬರೋಲ್ಲ ಸರ್ ನೀವು ಹೋಗಿ ಕರ್ಕೊಂಡ್ ಬರ್ರಿ ಅವ್ನ ಅವ್ರ ಉಪಯೋಗ ಸರ್ ಅವ್ರ ಮನೆ ಇವ್ರು ಗೊತ್ತ್ರಿ ಬರ್ರಿ ತೋರಿಸ್ತೀನಿ ನಡಿ ತೋರ್ಸ್ ಯಾರದ್ರಿ ಮನ್ಯಾಗ
ಇವ್ರೇನು ಗ್ಯಾಸ್ ತಂದು ಕೊಟ್ಟು ಹಾಂ ಸಾಹೇಬ್ರ ಇವ್ರ್ಯಾರು ಗ್ಯಾಸ್ ಕೊಟ್ಟಾರ ಇವ್ರು ಒಂದಿನ ಯಾಕ್ರಿ ಗ್ಯಾಸ್ ಬ್ಲಾಸ್ಟ್ ಐತೇನ್ರಿ? ಹೇಳ್ತೀನಿ ನೀ ಬಾ. ಯಾಕ್ರಿ ಸಾಹೇಬ್ರ ನನ್ನ ಮಗನ ಹಾಕೊಂಡ್ರಿ ಇವ್ರು ಯಾರು? ನಮ್ಮ ಅಪ್ಪ ರೀ. ಅಲ್ರಿ ನಿಮ್ಮ ಮಗನಿಗೆ ಹೇಳಕ್ ಬರ್ತದ ಎಲ್ಲಿ ನಿಮಗ? ಆ ಗ್ಯಾಸ್ ಮಾರ್ಕೊತಿನ ಆತರ ಅಲ್ಲೋ ಗ್ಯಾಸ್ ಮಾರುದು ಟಿವಿ ಮಾರುದು ಯಾರು ಕಳಿಸಾರ ನಿನಗ ಏನು ಮರ್ಯಾದೆ ಹಾಕೈತಿದ್ರು ಈಗ ಹೊಡೆದು ಎಲ್ಲ ಅವಾಗ ಕೂಡ ಮಾಡ್ಬೇಕು ಎಲ್ಲ. ವೈರಿ ವೈರಿ ಅಪ್ಪ ಇವನು ಗಂಡ ಚೆಕ್ ಕೊಡ್ರಿ ಇವಂಗ ಗಾಲ್ ಶಿಕ್ಷೆ ಇದಕ್ಕೆ ಹಾಕಲ್ಲ. ನಾ ಮಾರಿಲ್ಲ. ಮತ್ತೆ ಯಾರು ನಾ ಮಾರಿ ನಾ ಮಾರಿಲ್ಲ. ನಾ ಮಾರಿನಿ ಇದು ಅದು ಅಪ್ಡೇಟ್ ಮಾಡ್ಬೇಕು. ಅಲ್ಲೋ ಏನ್ ಮರ್ಯಾದೆ ತೆಗಿಯಕತ್ತ ನೀವು ನಿನ್ನ ಹೆಸರು ಬಿಟ್ರೆ ಮಣಿನ ಮಾರಿ ಬಿಡ್ತಿ. ಇಲ್ಲ ಮನೆ ನಿನ್ನ ಹೆಸರು ಮ್ಯಾಗಿಲ್ಲ ಅಂತಲ್ಲ, ಮತ್ತೆ ಯಾರ ಹೆಸರು ಮ್ಯಾಗ ಐತಿ? ಮುತ್ಯಾನ ಹೆಸರು ಮ್ಯಾಗ ಐತಂತ. ಮುತ್ತೆ ವಾದಾಗ ನನ್ನ ಹೆಸರು ಮುಂದೆ ನಿನ್ನ ಹೆಸರು ಹೋಗತಿ. ವೈರಿ ಇವ್ನು ಗರ್ ಸಿಕ್ತ ಮಾರಿ ಇವ್ನ. ಅವ ಗ್ಯಾಸ್ ಹೋತ ನೀ ಏನ್ ಮಾಡ್ತಿದ್ದಿ? ನಾ ಹೇಳಿದೆ ರೀ ಅವ್ರಿಗೆ ಒಯ್ಬೇಡ ಅಂತ ಹೇಳಿ. ಅಲ್ಲ ನನಗೆ ಹೇಳಿದೇನು ಗ್ಯಾಸ್ ಹೋಯ್ತಾನ ಅಂತ ಹೇಳಿರಿ? ಇಲ್ರಿ ಈಗ ಒಯ್ದಾರ್ರಿ ಅವರು ಒಂದ್ ಅರ್ಧ ತಾಸ ತಟ್ಟೆ. ಏನ್ ನೋಡೋದಿಲ್ಲ. ಬ್ಯಾಡ್ರಿ ವೈರಿ ವೈರಿ ಇವ್ನ ಓದ್ ಗರ್ ಚೆಕ್ ಕೊಡ್ರಿ ಇವಂಗ. ಅವ್ರ ದೋಸ್ತ ಯಾರ್ದ ಅವ್ರ ದೋಸ್ತರು ಮತ್ತೆ ಹಿಡ್ಕೊಂಬಂದು ವೈರಿ ಆಯ್ತು ಸರ್ ಆಯ್ತು ವೈರಿ ಇವ್ನ. ಆಯ್ತು ಆಯ್ತು ಅಲ್ಲೇ ಸ್ಟೇಷನ್ ನೋಡಿ. ರೀ ರೀ ಆ ಗ್ಯಾಸ್ ಹೋತನ ರೀ ಇದ್ರಿ ಗ್ಯಾಸ್ ಅವ ತಗೊಂಡೋಗಿ ಮಾರ್ಕೊಂಡಾನ ಈಗ ಒದರ್ತಿ ನಾವು. ಇಲ್ರಿ ನಾ ಹೇಳಿದೆ ರೀ ಅವ್ರಿಗೆ ತಗೊಂಡ್ ಹೋಗ್ಬೇಡ ಅಂತ ಹೇಳಿ. ನೀನು ಬಾಳೆ ಮಾಡಿದ್ರೆ ಗೊತ್ತೈತೆ ನಿಮ್ಗೆ? ಏನೋ ಮಾಡಿದ್ರಲ್ರಿ. ಅವನು ಸುಮಾರು ನಿನಗರ ಬುದ್ಧಿಲ್ಲ ನಿನಗೆ. ನಾ ಹೇಳಿನ್ರಿ ಅವ್ರಿಗೆ ಒಯ್ಬೇಡ ಅಂತ ಹೇಳಿ. ಒಯ್ಲಿ ಹೋಗಿ ಒದಿಲಿ ಬುದ್ಧಿ ಬರ್ತೈತಿ. ಅವನು ಹಿಂಗ ಸೈಲ್ ಬಿಟ್ರೆ ನಿನ್ನೂ ಮಾರ್ತಾನವ. ಯಾರು ತಗೊಂಡ್ ಹೋಗಲ್ಲ ಆಳ್ರಿ ಅದ ನನಗೆ. ಮಾಮಾರ ಹೆಂಗ್ ಮಾಡುದ್ರಿ ಈಗ? ಅವ್ರ ಪೊಲೀಸ್ರು ಒಯ್ದಾರ ಹೊಡೆದ್ರ ಏನ್ ಮಾಡುದ್ರಿ? ನೀ ಏನು ತಲೆ ಕೊಡಿಸ್ಕೋಬೇಡ. MLA ಅವ್ರ ಫೋನ್ ನಂಬರ್ ಅಂತಲ್ಲ ಐತಿ, ಏನು ಅಂಜಬೇಡ. ಸೇಮ್ ನಾವು ಅವ್ನು ಕೂಡ ಚಡ್ಡಿ ದೋಸ್ತರದೇವು. ಫೋನ್ ಹಚ್ಚಿ ಬಿಡಿಸ್ಕೊಂಡ್ ಬರ್ತೀನ. ಹೌದ್ರಿ ಬಿಡಿಸ್ಕೊಂಡ್ ಬರ್ತೀನಿ. ಫೋನ್ ಮಾಡ್ರಿ ಅವ್ರಿಗೆ ಕರ್ಕೊಂಬರು ಈಗ ಹೋಗಿ. ಈಗ ಒಯ್ಲಿ ಒದಿಲಿ ಒಟ್ಟು ಅವ್ನು ಶಾಸನ ಆಗಲಿ ಹಿಂದಿಗಡೆ ಕರ್ಕೊಂಬರ್. ಮಾಡ್ರಿ ನೀವು ಈಗ ಫೋನ್ ಹಚ್ಚ್ರಿ ಮತ್ತೆ ಹೊಡಿತಾರ ಅವ್ರಿಗೆ. ಮತ್ತೆ ಸದ್ಯ ಕರ್ಕೊಂಬರ್ತೀನಿ ಅದನ್ನೇ ಮಾಡ್ತಾನವ. ಇಲ್ಲ ಆಡ್ರಿ ನಾ ಹೇಳ್ತೀನಂತ ಅವಂಗ. ನೀವು ಫೋನ್ ಹಚ್ಚ್ರಿ ಅವ್ರಿಗೆ. ಒಂದೆರಡು ರೊಟ್ಟಿ ಮಾಡ್ಕೊಂಡು ಬಿಸಿ ಆಟು ನೀವು ಫೋನ್ ಹಚ್ಚ್ರಿ ನಾ ಮಾಡ್ತೀನಂತ. ಪೊಲೀಸ್ ಸ್ಟೇಷನ್ ಹೋಗ್ಯಾನಲ್ಲೇ. ನಮಸ್ಕಾರ ವೀಕ್ಷಕರೇ, 8 PM ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಚಪಾತಿ ಗ್ರಾಮದಲ್ಲಿ ಹೈ ಡ್ರಾಮಾ. ಸಿಲಿಂಡರ್ ಕಳ್ಳ ಸಾಗಣೆ ಸಿಗಿಬಿದ್ದ 3 ಯುವಕರು. ಅವರಿಗೆ ಕಲ್ಲು ಶಿಕ್ಷೆ ಮತ್ತು ಎನ್ಕೌಂಟರ್ ಮಾಡಬೇಕಂತ ತಂದೆ ತಾಯಿರದ ಒತ್ತಾಯ, ಅವು ಗ್ರಾಮಸ್ಥರಿಗೆ ಒತ್ತಾಯ. ನೋಡ್ತಾ ಇರಿ 8 PM ನ್ಯೂಸ್.